ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಔರಂಗಜೇಬನ ಕ್ರೂರತನದ ಪರಿಚಯ ನಿಮಗೆಲ್ಲ ಇದೆ. ಆದರೆ ಔರಂಗಜೇಬನ ಮಗಳ ಕತೆ ನಿಮಗೆ ಗೊತ್ತಿದೆಯಾ? ಜೆಬುನ್ನಿಸಾ ಅನ್ನುವಂತಹ ಔರಂಗಜೇಬನ ಮಗಳ ಕತೆ ಹೇಗೆ ಅಂತ್ಯವಾಯಿತು? ತಂದೆಯೇ ಅವಳನ್ನು ಹೇಗೆ ಅಂತ್ಯಗೊಳಿಸಿದ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಔರಂಗಜೇಬನ ಕುರಿತಾಗಿ ನಮ್ಮ ಪಠ್ಯಪುಸ್ತಕ ಇರಬಹುದು, ಇತಿಹಾಸದ ಪುಸ್ತಕಗಳಿರ್ಬೋದು, ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಆದರೆ ಔರಂಗಜೇಬನ ಹಿರಿಯ ಹಾಗೂ ಅತ್ಯಂತ ಬುದ್ಧಿವಂತ ಮಗಳಾದಂತಹ ಜೆಬುನ್ನಿಸಾ ಕತೆ ನಿಮಗೆ ತಿಳಿಸ್ಕೊಡ್ತೀವಿ. ಜೆಬುನ್ನಿಸಾ 1638 ಫೆಬ್ರವರಿ 15ರಂದು ಜನಿಸ್ತಾಳೆ. ಬಾಲ್ಯದಿಂದಲೂ ಅತ್ಯಂತ ಆಸಕ್ತಿಯನ್ನ ವಿದ್ಯಾಭ್ಯಾಸದಲ್ಲಿ ಹೊಂದಿದಂತಹ ಜೆಬುನ್ನಿಸಾ ಬಾಲ್ಯದಲ್ಲಿಯೇ ಪರ್ಷಿಯನ್ ಹಾಗೂ ಅರೇಬಿಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನ ಹೊಂದುತ್ತಾಳೆ. 7 ವರ್ಷದವಳಿದ್ದಾಗ ಆಕೆ ಹಫೀಜ್ ಆಗಿದ್ಲು. ಹಫೀಜ್ ಅಂದರೆ ಕುರಾನನ್ನು ಓದಿದ ಪರಿಣಿತಳು ಅಂತ ಅರ್ಥ. ಆರಂಭದ ದಿನಗಳಲ್ಲಿ ಔರಂಗಜೇಬ್ ತನ್ನ ಮಗಳಿಗೆ ತುಂಬಾನೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದ. ಆದರೆ ನಂತರದ ದಿನಗಳಲ್ಲಿ ಆಕೆಯ ಆಸಕ್ತಿಗಳು ಸೂಫಿ ಸಂತರು ಬೋಧನೆಗಳು, ಇತರ ಧರ್ಮದ ಬೋಧನೆಗಳು, ಸಾಹಿತ್ಯದ ಕಡೆಗೆ ವಾಲ್ತಾ ಇದ್ದಂತೆ ಔರಂಗಜೇಬನ ಕೋಪಕ್ಕೆ ಆಕೆ ತುತ್ತಾಗ್ತಾಳೆ. ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಜೆಬುನ್ನಿಸಾ ತನ್ನದೇ ಆದಂತಹ ಕವಿತೆಗಳನ್ನು ಕೂಡ ಬರೆದಿದ್ದಾಳೆ. ಆ ಕವಿತೆಗಳು ಮಖ್ಫಿ ಅನ್ನುವಂತಹ ಹೆಸರಿನಿಂದ ಜನಪ್ರಿಯವಾಗಿದ್ದವು. ಮಖ್ಫಿ ಅಂದರೆ ರಹಸ್ಯ ಅಂತ ಅರ್ಥ. ಕೆಲವು ಇತಿಹಾಸಕಾರರ ಪ್ರಕಾರ ಔರಂಗಜೇಬನ ಮಗಳು ಜೆಬುನ್ನಿಸಾ ಬುಂದೇಲ್ ಖಂಡದ ರಾಜ ಛತ್ರಸಾಲನತ್ತ ಆಕರ್ಷಿತಳಾಗಿದ್ಲು. ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಂತಹ ಛತ್ರಸಾಲನತ್ತ ಆಕರ್ಷಿತಳಾಗಿರೋದ್ರಿಂದ ಔರಂಗಜೇಬ ಆಕೆಯ ಮೇಲೆ ಕೋಪಗೊಂಡಿದ್ದ. ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ 1666 ಮೇ 12 ಔರಂಗಜೇಬ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭೇಟಿಯ ಸಂದರ್ಭದಲ್ಲಿ ಆಸ್ಥಾನದಲ್ಲಿ ಜೆಬುನ್ನಿಸಾ ಕೂಡ ಹಾಜರಿದ್ಲು. ಆ ಸಮಯದಲ್ಲಿ ಶಿವಾಜಿಯತ್ತ ಈಕೆ ಆಕರ್ಷಿತಳಾಗಿದ್ಲು ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ವಿಷಯವನ್ನ ಮಂಡಿಸ್ತಾರೆ. ಇನ್ನೂ ಒಂದು ವಿಷಯದ ಪ್ರಕಾರ ಯುವರಾಜ ಅಕ್ರಮ್ ಖಾನ್ನತ್ತ ಕೂಡ ಜೆಬುನ್ನಿಸಾ ಆಕರ್ಷಿತಳಾಗಿದ್ಲು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತಂದೆಯನ್ನ ವಿರೋಧಿಸುತ್ತಿದ್ದಂತಹ ಜೆಬುನ್ನಿಸಾ ಹಾಗೇನೆ ಪರಪುರುಷನ ಮೇಲೆ ಆಕರ್ಷಿತಳಾಗಿದ್ದಾಳೆ ಅನ್ನುವಂತಹ ಕಾರಣದಿಂದ ಅಥವಾ ಇನ್ನಾವುದೇ ಕಾರಣದಿಂದ ಆಗಿದ್ದಿರಬಹುದು. ಜೆಬುನ್ನಿಸಾಳ ಮೇಲೆ ಕೋಪಗೊಂಡಂತಹ ಔರಂಗಜೇಬ ಆಕೆಯನ್ನ ದೆಹಲಿಯ ಸಲೀಂಗಢದಲ್ಲಿರುವಂತಹ ಕೋಟೆಯಲ್ಲಿ ಬಂಧಿಸಿಡ್ತಾನೆ. ನಂತರ ಸುಮಾರು 20 ವರ್ಷಗಳ ಕಾಲ ಆಕೆಯನ್ನ ಔರಂಗಜೇಬ ಜೈಲಿನಲ್ಲಿಯೇ ಇಡ್ತಾನೆ. ತನ್ನದೇ ಮಗಳನ್ನ 20 ವರ್ಷ ಜೈಲಿನಲ್ಲಿಟ್ಟು ಜೆಬುನ್ನಿಸಾ ಕೊನೆಯುಸಿರೆಳಿತಾಳೆ. ನಂತರ ಆಕೆಯ ಮೇಲಿನ ಕೋಪಕ್ಕೆ ಆಕೆಯನ್ನ ಅನಾಮಧೇಯವಾಗಿ ಸಮಾಧಿ ಮಾಡಲಾಗುತ್ತೆ. ಈ ಘಟನೆಯನ್ನ ನೋಡಿದರೆ ಆಕೆ ಮಾಡಿರುವಂತಹ ತಪ್ಪಾದರೂ ಏನು? ಆಕೆ ಮಾಡಿದ ತಪ್ಪುಗಳು ಇಷ್ಟೇ. ಆಕೆ ಆಕರ್ಷಿತಳಾಗಿದ್ದು ಸೂಫಿ ಸಂತರ ಮೇಲೆ, ಬೇರೆ ಧರ್ಮಗಳ ಬೋಧನೆಯ ಮೇಲೆ, ಸಾಹಿತ್ಯದ ಮೇಲೆ, ಹಾಗೆಯೇ ಇನ್ನೊಂದು ವಾದಗಳ ಪ್ರಕಾರ ಶಿವಾಜಿ ಮಹಾರಾಜರತ್ತ ಆಕರ್ಷಿತಳಾದ್ಲೋ ಅಥವಾ ಬುಂದೇಲ್ ಖಂಡದ ಛತ್ರಸಾಲನತ್ತ ಆಕರ್ಷಿತಳಾದ್ಲೋ ಅಥವಾ ಅಕ್ರಮ್ ಖಾನ್ನತ್ತ ಆಕರ್ಷಿತಳಾದ್ಲೋ ಗೊತ್ತಿಲ್ಲ. ಆದರೆ ಔರಂಗಜೇಬನ ಕೆಲವು ನೀತಿಗಳನ್ನು ಆಕೆ ವಿರೋಧಿಸಿದ್ಲು. ಈ ಎಲ್ಲ ಕಾರಣಗಳಿಂದ ಕೋಪಗೊಂಡಂತಹ ಔರಂಗಜೇಬ ಆಕೆಯನ್ನ ದೆಹಲಿಯ ಸಲೀಂಗಢದ ಕೋಟೆಯಲ್ಲಿ ಬಂಧನದಲ್ಲಿರಿಸ್ತಾನೆ. 20 ವರ್ಷ ಸೆರೆಮನೆ ವಾಸವನ್ನು ಅನುಭವಿಸಿದಂತಹ ಜೆಬುನ್ನಿಸಾ ಕೊನೆಯುಸಿರೆಳಿತಾಳೆ. ಇದು ಅಧಿಕಾರಕ್ಕಾಗಿ ತನ್ನದೇ ಕುಟುಂಬದ ಸದಸ್ಯರನ್ನ ಕೊಂದಂತಹ, ಜಗತ್ತು ಕಂಡಂತಹ ಅತ್ಯಂತ ಕ್ರೂರಿಗಳಲ್ಲಿ ಒಬ್ಬನಾದಂತಹ ಔರಂಗಜೇಬ ತನ್ನ ಮಗಳ ಮೇಲೆ ತೋರಿಸಿದ ಕ್ರೂರತನದ ಒಂದು ಘಟನೆ. ಆತನ ಕ್ರೂರತನದ ಸರಮಾಲೆಗಳಲ್ಲಿ ಇದು ಒಂದು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಹೋಮ್ ಟೌನ್ ಸ್ಟುಡಿಯೋವನ್ನು ಸಪೋರ್ಟ್ ಮಾಡಿ. ನಮಸ್ಕಾರ.